ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡ್ರಿ. ನಾನು ಕೂಡ ಆರಾಮಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಟೈಮ್ ನೋಡ್ರಿ 1 ಗಂಟೆ ಆಲಕತ್ತದ ಅನಿಸುತ್ತೆ. ನಾನು ವಿಡಿಯೋ ಸ್ಟಾರ್ಟ್ ಮಾಡೀನಿ ಈಗ ಟೈಮ್ ನೋಡ್ರಿ 1:15 ಅದಕ್ಕೆದ. ಇವತ್ತು ನಮ್ಮ ಊರಿಗೆ ಹೊಂಟಿವ್ರಿ ಫ್ರೆಂಡ್ಸ, ಬಂದಾಳಕ್ಕೆ. ನಾಳೆ ನಮ್ಮ ಮನೆ ದೇವ್ರ ಜಾತ್ರೆ ಅದ್ರಿ, ಗೊಲ್ಲಾಳೇಶ್ವರ ಜಾತ್ರೆ. 1 ವರ್ಷದಾಗ 2 ಸರಿ ಜಾತ್ರೆ ಆಗುತ್ತೆ ರೀ, ಯುಗಾದಿ ಹಾಗೆ ಚೌತಿ. ಹಾಂ ಅವ್ರಲ್ಲಿಯ पार्टी है आप में का नहीं होती कि 1 ವರ್ಷದಾಗ 2 ಸರಿ ಜಾತ್ರೆ ಆತ್ರಿ ಫ್ರೆಂಡ್ಸ. ಚೌತಿ ಜಾತ್ರೆ ನಾಳೆ ಸ್ಟಾರ್ಟ್ ಆದ್ರಿ. ಅದ್ರ ಸಲುವಾಗಿ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಹಾಗೆ ಬೆಳಗ್ಗೆ ಹಿಡ್ಕೊಂಡು ವಿಡಿಯೋ ಮಾಡ್ಬೇಕಂದ್ರೆ ಆಗಲಿಲ್ಲ ಫ್ರೆಂಡ್ಸ, ಯಾಕಂದ್ರೆ ಬೆಳಗ್ಗೆ ಒಂದು ಹೋಳಿಗೆ ಆರ್ಡ್ರ್ ಇದ್ರಿ. ಅದನ್ನ ಕೆಲಸ ವಿಡಿಯೋ ಮಾಡ್ಕೊತ್ಕೋತ್ರೆ ಅದನ್ನು ಲೇಟ್ ಆಗುತ್ತೆ. ಹಾಗೆ ನಾವು 1 ಗಂಟೆ ಅನ್ನೋ ಅಷ್ಟರಲ್ಲಿ ಬಿಡಬೇಕನ್ನೋ ಪ್ಲ್ಯಾನ್ ಇತ್ತು. ಆದರೆ ಇಲ್ಲೇ ಮನೆಯಾಗೆ 1:15 ನಿಮಿಷ ಆಗಿದೆ. ಇನ್ನು 10 ನಿಮಿಷದೊಳಗೆ ಬಿಡೋ ಪ್ಲ್ಯಾನ್ ಇದ್ದಾರೆ ಊರಿಗೆ. ನಮ್ಮ ಊರಲ್ಲಿ ಹೋಗಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋನ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ. ಒಂದು ವಾರ ವಿಡಿಯೋ ಡೌನ್ ಆಗ್ಬೋದು ಅನಿಸುತ್ತೆ, ಯಾಕಂದ್ರೆ ಊರಲ್ಲಿ ಅಷ್ಟು ವಿಡಿಯೋ ಮಾಡ್ಲಿಕ್ಕೆ ಆಗಂಗಿಲ್ಲ ರೀ. ನೋಡಂಬ್ರಿ ಅಷ್ಟು ಆಯಿತು ಅಂದ್ರೆ ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ. ನಮ್ಮೂರ ಗೊಲ್ಲಾಳೇಶ್ವರ ಜಾತ್ರೆ ಬಂದಾಳ, ಗೊಲ್ಗೇರಿ ಗೊಲ್ಲಾಳೇಶ್ವರನೇ ನಮ್ಮೂರ ಬಂದಾಳದಾಗ ನೆಂದಾನಂತ್ರಿ. ಆ ಜಾತ್ರೆ ಆಗುತ್ತೆ ರೀ ಫ್ರೆಂಡ್ಸ. ಬನ್ನಿ, ನೀವು ಕೂಡ ಸಮೀಪದಲ್ಲಿದ್ದೀರಂದ್ರೆ ಗೊಲ್ಲಾಳೇಶ್ವರ ಜಾತ್ರೆಗೆ ಇದು ವಿಡಿಯೋ ಕೂಡ ನಾಳೆ ಅಪ್ಲೋಡ್ ಮಾಡ್ತೀನಿ ರೀ ನಾನು. ನೋಡಂಬ್ರಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಶೇರ್ ಮಾಡ್ಕೊತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಡ್ರಿ. ಬನ್ನಿ ಫ್ರೆಂಡ್ಸ್, ಈಗ ಊರಿಗೆ ಹೋಗ್ತಾ ಇದ್ವಿ. ಎಲ್ಲ ಕ್ಲೀನಿಂಗ್ ಕೆಲಸ ಐತೆ, ಇಡ್ತಾನೆ ತೋರಿಸ್ತೀನಿ ರೀ ನಿಮಗೆ. ಯಾಕಂದ್ರೆ ಊರಿಗೆ ಹೋಗ್ಬೇಕಂದ್ರೆ ಎಲ್ಲ ಕ್ಲೀನಿಂಗ್ ಮಾಡಿ ಹೋಗ್ಬೇಕಲ್ರಿ. ಯಾರೂ ಇರಂಗಿಲ್ಲ ರೀ, ಎಲ್ಲರೂ ಹೋಗ್ತಾ ಇದ್ದೀವಿ. ಮಾಮ ಕೂಡ ಹೋಗಿ 1 ವಾರ ಆಯ್ತು. ಹಾಗೆ ನಮ್ಮ ತಂಗಿ ಕೂಡ ಹಬ್ಬಕ್ಕೆ ಹೋಗಿ ಇನ್ನೂ ಬಂದಿಲ್ಲ ರೀ ಫ್ರೆಂಡ್ಸ. ಈಗ ನಾನು, ನಮ್ಮ ಮನೆಯವರು, ನಮ್ಮ ಐದನ್ನ, ಹಾಗೆ ನಮ್ಮ ಅತ್ತಿ, ನಮ್ಮ ಚಿನ್ನು ಕೂಡಿ ಹೋಗ್ತಾ ಇದ್ದೀವಿ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕಾಯ್ बनी फ्रेंड्स, व्हिडिओला शेअर ಮಾಡ್ಕೊತೀನಿ. ಈಗ देवच्या पप्पाला घेत जा की माझ्या भावाला कधी तर. तुमचा भाव नाही येत माझ्या संग है ना? नाही येत, सपोर्ट नाही करत. सपोर्ट करता का नाही? आहे का नाही नाही, सपोर्ट नाही करत. मी व्हिडिओ काढते ना, चालू केलं का तू? चालू झालं का तुझं काम? असं म्हणते मी. आज सकाळपासून व्हिडिओ नाही केली. आज पण नाही टाकले व्हिडिओ, काल पण नाही केले मी व्हिडिओ, आज पण नाही केले. काय टाकू 2-3 दिवस. गावाला पण 4-5 दिवस होते. आता बी नाही होत. गावाला गेल्यावर काढते 4-5 दिवस. बघू, काढायला थोडं लांब आहे ಇಲ್ಲಿಂದ. ಹಾಂ ಬನ್ನಿ ಫ್ರೆಂಡ್ಸ, ಈಗ ವಿಡಿಯೋನ ಶೇರ್ ಮಾಡ್ಕೊತೀನಿ. ಅಕ್ಕ ಬಂದು ಕೂತಾಡ್ರಿ, ನಾವು ಊರಿಗೆ ಹೋಗ್ತೀವಿ ಒಂದು ಸಂಬಂಧ. ಅಕ್ಕ ಅಲ್ಲ ತಡ್ರಿ, ನಿಮ್ಮ ಊರಾಗ ಹೋಗಿ ನಿಮ್ಮ ನಿಂಬೆ ಗಿಡದಾಗ ಅದು ವಿಡಿಯೋ ತೆಗಿತೀಳಿ. ಯಾಕಂದ್ರೆ ನಿಂಬೆ ಗಿಡದ ಹೊಲಕ್ಕೆ ಸ್ವಲ್ಪ ನಮ್ಮದು ಮನೆ ಇರೋ ತೋಟ ಬಿಟ್ಟು ಬೇರೆ ತೋಟದಾಗ ಅದಾವ್ರಿ ನಿಂಬೆ ಗಿಡ. ಅದ್ರ ಸಲುವಾಗಿ ನನಗೆ ಅಲ್ಲಿ ಹೋಗಿ ವಿಡಿಯೋ ಮಾಡ್ಲಿಕ್ಕಾಗುತ್ತೆ ಏನಿಲ್ಲ ಗೊತ್ತಿಲ್ಲ ರೀ. ವಿಡಿಯೋ ನಾನು ಒಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ. ಹಾಯ್ ಕರ್ತಾಯಿ. ಈಗ ಹೋಗ್ತಾ ಇದ್ರಿ, ನಾವು ಹೋಗೋ ಸಂಬಂಧ ಅಕ್ಕ ಬಂದು ಕೂತಾವಳ್ರಿ. ಬನ್ನಿ ಫ್ರೆಂಡ್ಸ, ಈಗ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸಪೋರ್ಟ್ ಮಾಡಿರಿ. ಹಾಗೆ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡ್ತಾಯಿರಿ. 1 ವಾರ ಅಂತೂ ವಿಡಿಯೋ ಜಾಸ್ತಿ ಬರೋದು ಡೌಟ್ ಅನಿಸುತ್ತೆ. ನೋಡಮ್ರಿ ಏನಾಗುತ್ತೆ. ನೋಡಿರಿ, ಎಲ್ಲ ಕ್ಲೀನಿಂಗ್ ಕೆಲಸ ಕೂಡ ಮಾಡ್ಕೊಂಡಾಯ್ತು ಫ್ರೆಂಡ್ಸ್. ಯಾಕಂದ್ರೆ ಊರಿಗೆ ಹೋಗ್ತೀವಿ ಅಂದ್ರೆ ಯಾವಾಗ ಬರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಹೋದವರು 2 ದಿನ ಆಗಿರ್ಬೋದು, 4 ದಿನ ಆಗ್ಬೋದು. ನೋಡಿರಿ, ಎಲ್ಲ ಫ್ರಿಜ್ಜಲ್ಲಿರೋ ಕಾಯಿಪಲ್ಯನ ತೊಗೊಂಡು ಊರಿಗೆ ತೊಗೊಂಡು ಹೋಗ್ತಾಯಿದ್ದೀವಿ ರೀ. ಬರೋ ಅಷ್ಟರಲ್ಲಿ ಹಾಳಾಗುತ್ತೆ ಅಂತೇಳಿ ಈಗ ಎಲ್ಲ ಬಾಕ್ಸ್ಗಳು, ಫ್ರಿಜ್ಜಲ್ಲಿರೋ ಬಾಕ್ಸ್ಗಳು ಕೂಡ ತೊಗೊಂಡು ಎಲ್ಲ ಖಾಲಿ ಮಾಡಿ ಇಟ್ಟು ಹೊಂಟೀವಿ ರೀ. ಫ್ರಿಜ್ಜು 2 ದಿನದಲ್ಲಿ ಬರ್ಬೇಕು ಅಂದ್ಕೊಂಡು ಹೊಂಟೀವಿ ರೀ. ಏನಾಗುತ್ತಾ ನೋಡ್ಬೇಕು ರೀ ಫ್ರೆಂಡ್ಸ್. ಈಗ ಕೈಚೀಲ ಕೂಡ ಎಲ್ಲ ಕಾಯಿಪಲ್ಯನ ಈ ಬ್ಯಾಗ್ನೊಳಗೆ ಹಾಕ್ಕೊಂಡಿದ್ದೀವಿ ರೀ. ನಮ್ಮ ಚಿನ್ನು ಕೂಡ ರೆಡಿಯಾಗಿ ನಿಂತ ನೋಡ್ರಿ. ಈಗ ಊರಿಗೆ ಹೋಗೋ ಲಗೇಜ್ ತಯಾರಾಗ್ಯದ ನೋಡ್ರಿ ಫ್ರೆಂಡ್ಸ. ನೀರಿನ ಬಾಟಲ್ ತೊಗೊಂಡು ಹೊಂಟೀವಿ. ಯಾಕಂದ್ರೆ ಒಮ್ಮೆ ತೊಗೊಂಡು ಬಂದಾರಿ, ಬೇಕಾಗ್ತಾವಂತೆ ನೀರಿನ ಬಾಟಲು, ಲಗೇಜು. ಅತ್ತಿದು ಚಿನ್ನೊಂದು ಬ್ಯಾಗ್ ಅದ ರೀ. ಹಾಗೆ ಒಂದಿಷ್ಟು ಕಾಯಿಪಲ್ಯ ಅದೆಲ್ಲ ಉಳ್ಕೊಂಡಿತ್ತು ರೀ, ಅದು ತೊಗೊಂಡು ಹೊಂಟೀವಿ. ಇದು ನಮ್ಮ ಇದನ್ನ ಬ್ಯಾಗ್ ರೆಡಿ ಆಗ್ಲಿಕ್ಕತ್ತದ. ನಂದು ಇದು ಒಂದೇ ಬ್ಯಾಗ್ ತೊಗೊಂಡು ಹೊಂತೀನಿ ನೋಡ್ರಿ. ನಾನು ಒಂದೇ ಒಂದು ಸೀರೆ ತೊಗೊಂಡು ಹೊಂತೀನಿ. ಇದು ಒಂದೇ ನನ್ನ ಬ್ಯಾಗ್. नाही साडी नाही, एकच साडी घेऊन जायचं. ते गावाला आहे ना, कशाला घेऊन जायचं परत आणायचं आहे ना. एकच बॅग आहे माझी.
त्यांचा गावाला आहे. ನೋಡ್ರಿ ಲಗೇಜ್ ಕೂಡ ಹಾಕ್ತಾ ಇದ್ದಾರೆ ಗಾಡಿ ಒಳಗೆ. ಗಾಡಿನೇ ತೊಗೊಂಡು ಹೋಗ್ತಾ ಇದ್ರಿ ಫ್ರೆಂಡ್ಸ್, ದೊಡ್ಡ ಗಾಡಿನೇ. ಯಾಕಂದ್ರೆ ಬಸ್ಸಿಗೆ ಟೈಮ್ ಕೂಡ ಇಲ್ಲರಿ. ಮೊದಲೇನೋ ಹೋಗೋ ಪ್ಲ್ಯಾನ್ ಇರಲಿಲ್ಲ ರೀ, ಬೆಳಗ್ಗೆನೇ ತಯಾರು ಮಾಡಿದೆ. ಅದ್ರ ಸಲುವಾಗಿ ಬಸ್ ಏನು ಸಿಗಂಗಿಲ್ಲ, ಗಾಡಿನೇ ತೊಗೊಂಡು ಹೋದ್ರೈತೆ ಅಂತೇಳಿ ಇಷ್ಟು ಜನ ಕೂಡಿ ಜಾತ್ರೆಗೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್, ನಮ್ಮೂರ ಜಾತ್ರೆ. ಡಾಕ್ಟರ್ ಈಗ ನಮ್ಮ ಬಸಮಟ್ಟಿ ಮಾಮ ಗುರುಮಾಮ ಆಯಿ ನಾನು ಬಸಮಟ್ಟಿ ಅಂತೇವ್ರಿ ಫ್ರೆಂಡ್ಸ. ಈಗ ಹೋಗ್ಬೇಕ ಮಾಲೆ ಗಾಳಿ ತಕ್ಕೊತೇವ್ರಿ ಫ್ರೆಂಡ್ಸ. ತಕೊಂಡು ನಿಮ್ಮ ಮನೆ ತೋರಿಸ್ತೀರ ನಮ್ಮ ಮನೆ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ. ನೋಡ್ರಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ. ನೋಡಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ. ವಿಡಿಯೋ ಸ್ಕಿಪ್ ಮಾಡಬೇಡ್ರಿ. ವಿಡಿಯೋ ಮತ್ತೆ ಬಂದಾಕೋತೀವಿ. ಯಾವಾಗ ನಿಮ್ಮ ಊರಿಗೆ ಹೋಗಿ ಬಂದಾಕೋದು ನಾನು ಕರ್ಕೊಂಡೆ. ನೀವು ಕರ್ಕೊಂಡು ಬರ್ತೀವಲ್ಲ, ನೀವು ಬಂದಾಕೋತೀವಿ. ನಾಳೆ ಕೂಡ ನಾಳೆ ನಮ್ಮೂರ ಜಾತ್ರೆ ಅಂತ. ನಾಳೆ ಜಾತ್ರೆ ನಮ್ಮೂರ ನಾಳೆ ಜಾತ್ರೆ ಬರಕ್ಕೆ ಹೊಂಟಿ. ನಮ್ಮೂರಿಗೆ ಜಾತ್ರೆ ಸಂಬಂಧ ಬರೀ ಫ್ರೆಂಡ್ಸ್ ಹೋಗ್ತಾ ಇದ್ವಿ. ಚಿನ್ನೂರು ಊರಿಗೆ ಬರ್ತಿದ್ವಿ. ಇಲ್ಲ ಚಿನ್ನೂರು ಊರಿಗೆ ಹೋಗಿ ಚಿನ್ನೂರು ಮನೆ, ಚಿನ್ನೂರು ಅಕ್ಕಾಗ ಮತ್ತೆ ಯಾರಿಗೆ ತೋರಿಸ್ತೀವಿ ಮಮ್ಮಿ ಮತ್ತೆ ಮತ್ತೆ ಸೂಪರ್ ಅದಾವು. 2 किलो लेना है, 150 किलो देता है ना. ಡಿಸೈನ್ ಹೆಂಗೆ ಮಾಡಿ ಸೂಪರ್ ಅದಾವ್ರಿ. ಟೇಸ್ಟು ಯಾರ್ಯಾರು ತಿಲ್ಲ ಬೋಟ್ ನೀರು ಕಾಣ್ಲತ್ತ ನೋಡಿ. ಎಷ್ಟು ಇಲ್ಲಿ ತೊಗೊಂಡು ಹೋಗಮೇನು ಯಾವನು ಇಲ್ರಿ ಫ್ರೆಂಡ್ಸ. ಶಿಕ್ಷಣದಾಗ ಇಳ್ನು ಇವ್ರ ಮಾಮ ತಂದಿರ್ರಿ ಫ್ರೆಂಡ್ಸ. ಇಳ್ನು ಪುನರಾಗ ತಂದಿರ್ರಿ ಫ್ರೆಂಡ್ಸ. ಅವನು ಸಟ್ಟುರಿ ಫ್ರೆಂಡ್ಸ. ಅದಕ್ಕೆ ಇಲ್ಲಿ ಇದ್ರ ತೊಗೊಳಮ್ಮ ಏನಂತ ಹೊಳ್ಯಾಗ ತೊಗೊಳಮ್ಮ. ಹಂಗಾದ್ರೆ ಬಟ್ಟೆ ಕಳ್ದು ಹಾರು ಹೊಳ್ಯಾಗ ಹಾರು. ಯಾರಿಗೆ ನನ್ನ ಗಂಡಗ ಅವ್ರಿಗೆ ಈಸ್ ಬರ್ಲತ್ತ. ಮ್ಯಾಗ ಗೊತ್ತ ಹೆಂಗ ಎಷ್ಟು ಮಾತಾಡ್ತಿ ನೋಡಿ ಫ್ರೆಂಡ್ಸ್. ಈಗ ಎಲ್ಲ ಹೊಡೋರಿ ಫ್ರೆಂಡ್ಸ್. ಬಾತನ ಐತ್ರಿ. ಇನ್ನು ಊರು ಯಾವಾಗ ಬರ್ತದ್ರಿ? ನಮ್ಮ ಊರು ನಮ್ಮ ಊರ ರಾತ್ರಿ 10ಕ್ಕೆ ಬರ್ತಾರ್ರಿ ಫ್ರೆಂಡ್ಸ್. ನಿಮ್ಮ ಊರು ರಾತ್ರಿ 10ಕ್ಕೆ ಹೋಗದ? ನಮ್ಮ ಮನೆ ತೋರಿಸ್ತೀನಿ ಫ್ರೆಂಡ್ಸ್. ಎಲ್ಲ ಹೊಲಸಾಗ್ಯಾರ್ರಿ ಫ್ರೆಂಡ್ಸ್. ಬನಾನು ಹೊಚ್ಚಲ್ರಿ ಫ್ರೆಂಡ್ಸ್. ಈಗ 2 ದಿನ ಬಿಟ್ಟು ಮನೆ ಕಟ್ಟಿಸ್ತೇವ್ರಿ ಫ್ರೆಂಡ್ಸ್. ಹೊಲ್ದಾಗ ಮನೆ ಕಟ್ಟಿಸಿದ್ರೆ ಎಲ್ಲರೂ ಮನೆ ಶಾಂತಿ ಬರುತ್ತೆ. ಹೇಳಿ ಎಲ್ರಿಗೆ ಮನೆ ಶಾಂತಿ ಬರುತ್ತೆ. ಹೇಳ್ತೇವೆ ಏನು ಮಾಡ್ತೇವೆ? ನಿಮ್ಮ ಊರ ಶಾರ ಈಗ ಹೇಳ್ತಿ. ನಾನು ನಿನ್ನ ಫ್ರೆಂಡ್ಸಿಗೆ ಏನು ಹೇಳ್ತಿ? ಯೂಟ್ಯೂಬ್ ಫ್ರೆಂಡ್ಸಿಗೆ ಏನು ಹೇಳ್ತಿ? ನೋಡ್ರಿ ಟೈಮ್ ನೋಡ್ರಿ 5:30 ಆಗ್ಯದ. ಈಗ ಒಂದಿಷ್ಟು ಚಹಾ ಕುಡಿದ್ರೈತೆ ಅಂತೇಳಿ ಸೊಲಾಪುರಕ್ಕಿಂತ ಹಿಂದೆನೇ ಫ್ರೆಂಡ್ಸ್. ಇದು ಸೊಲಾಪುರ ಇನ್ನೂ ಮುಂದೆ 30ರಿಂದ 35 ಕಿಲೋಮೀಟರ್ ಇದ್ದಾರೆ ಫ್ರೆಂಡ್ಸ್. ಅದ್ರ ಸಲುವಾಗಿ ಇನ್ನೂ ಲೇಟ್ ಆಗುತ್ತೆ ಅಂತೇಳಿ ಒಂದಿಷ್ಟು ಚಹಾ ಕುಡಿಬೇಕು. ಹಾಗೆ ಚಿನ್ನಗೆ ಒಂದಿಷ್ಟು ಏನಾರ ಸ್ನ್ಯಾಕ್ಸ್ ಮಾಡಿಸ್ಬೇಕಂತ ಹೊಂಟೀವ್ರಿ.
ಈಗ ಚಹಾ ಕುಡಿಲಕ್ಕೆ ನಿಂತಿದ್ದೇವ್ರಿ. ಇಲ್ಲಿ ಹುಡುಗರಿಗೆ ಆಟ ಅದಾವ್ರಿ ಆಟದ್ದು. ಹಾಗೆ ಜೋಕಾಲಿ ಕೂಡ ನಮ್ಮ ಚಿನ್ನು ಈ ವರ್ಷ ಪಂಚಮಿ ಹಬ್ಬದ ಜೋಕಾಲಿ ಆಡಿರಲಿಲ್ಲ. ಇಲ್ಲಿ ಜೋಕಾಲಿ ಆಡದೇವ್ರಿ. ಚಹಾ ಕುಡಿಯೋದು ಈಗ ಚಹಾ ಕುಡಿಲಕ್ಕೆ ನಿಂತೀವ್ರಿ ಇಲ್ಲಿ. ಈ ಹೋಟೆಲ್ದೊಳಗೆ ನಮ್ಮ ಉತ್ತರ ಕರ್ನಾಟಕದ ಸೈಡಿನ ಎಲ್ಲ ರೀತಿಯ ಚೋಡಾ ಹಾಗೆ ಚಟ್ನಿ ಪುಡಿ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಮಸ್ತ್ ಸಿಗ್ತಾವೆ ನೋಡಿ ಫ್ರೆಂಡ್ಸ್. ಈ ಜಯಶಂಕರ್ ಹೋಟೆಲ್ದೊಳಗೆ ಒಮ್ಮೆ ಇಲ್ಲಿ ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲಿ ಇದನ್ನು ತೊಗೊಂಡು ಹೋಗ್ಬೇಕು ನೋಡ್ರಿ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಟೇಸ್ಟೇ ನೋಡ್ರಿ ಇದು. ಈಗ ರಿಟರ್ನ್ ಹೋಗ್ತಾ ಇದ್ದೀರಿ ಫ್ರೆಂಡ್ಸ್. ಟೈಮ್ ನೋಡ್ರಿ 8:30 ಆಗ್ಯದ್ರಿ ಫ್ರೆಂಡ್ಸ್. ಈಗ ಇಂಡಿಗೆ ಬಂದೆವು. ನಮ್ಮ ಚಿನ್ನೂನ್ ಮುಖ ನೋಡ್ರಿ ಹೆಂಗಿದೆ, ಒಂದು ಸ್ವಲ್ಪನೇ ಜ್ವರ ಬಂದವ. ಇಲ್ಲಾಂದ್ರೆ ಹಾರಾಡ್ತಿದ್ದೆ, ಇಡ್ತಾನೆ ಹಾರಾಡನ. ಈಗ ಮಕ್ಕ ಹೆಂಗೆ ಮಾಡ್ಕೊಂಡು ಕೂತಿ ತಟಕ್ ಮಾಡ್ಕೊಂಡು ಕೂತಿಲ್ಲ. 8:30 ಆಗ್ಯದ ನೋಡ್ರಿ. ಇನ್ನೂ ಇಂಡಿಗಿದ್ದೀವಿ. ನಮ್ಮೂರಿಗೆ ಹೋಗ್ಬೇಕಾದ್ರೆ 11 ಗಂಟೆ ಮೇಲಾಗುತ್ತೆ. ನೋಡಮ್ರಿ ವಿಡಿಯೋನ ಕಂಟಿನ್ಯೂ ಮಾಡೋದಾಗತ್ತೇನಿಲ್ಲ ಗೊತ್ತಿಲ್ಲ. ಹೋಗೇನೆ ನಿಮ್ಮ ಅಣ್ಣ ಔಷಧ ತರ್ಲಕ್ಕ ಹಿಂಗೆ ಕಳಿತೇನೆ ಔಷಧ ಚಿನ್ನಾಗ ಔಷಧ ತೊಗೊಂಡು ಔಷಧ ಹಾಕ್ಬೇಕಾಗ್ಯದ್ರಿ. ಮುಖ ನೋಡಂಗ ವಾಂತಿಯ ನೋಡಿ ಹೇಳಿ ಗಾಡಿ ಹೋಗಿ ಬಾ. ವಾಂತಿ ಬಂದಂಗಲ್ಲತ್ತದ. ಮಾಡ್ಕೊ ಮಾಡ್ಕೊಬೇಕು. ಕೈ ಹಿಡಿ ಮಾಮಂದ ಕೈ ಹಿಡಿ. ಇಲ್ಲಿಂದ್ರ ಬಾಪ ವೇಟ್ ಪಿತ್ತ ಆದಂಗೆ ಕಾಣಿಸ್ತದೆ. ಏನು ಇದ್ದಾಗ ಏನು ಹೆಚ್ಚಕಮ್ಮ ಆಗ್ಯದ ಅಂದರೆ ಊಟನೇ ಮಾಡಿಲ್ಲ ಒಂದು ನಿನ್ನೆ ರಾತ್ರಿ ಹಿಡ್ಕೊಂಡು ಊಟ ಇಲ್ಲ. ಯಾಕೆ ಹಂಗೇನೆ ಇಲ್ರಿ, ಒಂದೊಂದು ದಿನ ಹಂಗೆ ಊಟ ಸ್ವಲ್ಪ ಹಾಲು ಕುಡಿದ್ನಂದ್ರೆ ಜಾಸ್ತಿ ಊಟ ಇದು ಮಾಡಂಗಿಲ್ಲ. ಹಂಗಂದ್ರೆ ಜರ್ನಿ ಈಗ ಡೋಳಾಸ್ದಂಗೆ ಆಗ್ಯದ. ಹಾಂ ಹಾಂ ರೀ. ಈಗ ಉರಿ ಔಷಧ ಅಂತೂ ನಿಂಬಲ್ಲಿ ಫುಲ್ ಚಲೋನೇ ಅದ ರೀ ಸರ್. ಅದೇ ಕಂಟಿನ್ಯೂ ಮಾಡಿರಿ. ಒಂದ್ ವೇಳೆ ಅದಕ್ಕಿಂತ ಜಾಸ್ತಿ ಉರಿ ಬಂದ್ರೆ ಗುಳಿಗೆ ಕೊಟ್ಟಿರ್ತೀನಿ. ಹಲ್ದಿ ಕಲರ್ ಗುಳಿಗಳು ಪಿತ್ತಿನ ಗುಳಿ ಕೊಟ್ಟಿನಿ ರೀ. ಉಲ್ಟಿ ಔಷಧ ಕೊಟ್ಟಿದ್ದೀನಿ. ಉಲ್ಟಿ ಆದ್ರೆ ಹಾಕ್ಲಿಕ್ಕೆ ಒಂದು ಆ್ಯಂಟಿಬಯೋಟಿಕ್ ಔಷಧ ಕೊಟ್ಟಿನಿ. ORS ನೀರು ಕೊಟ್ಟಿರ್ತೀನಿ. ORS ನೀರು ಕುಡಿಸ್ರಿ. ಎಲೆಕ್ಟ್ರಾಲ್ ಪೌಡರ್ ಕೊಟ್ಟಿರ್ತೀನಿ. ಇವು ಎಲೆಕ್ಟ್ರಾಲ್ ನೀರು ಕುಡಿಸ್ರಿ. ಒಂದು ಸ್ವಲ್ಪ ನೋಡ್ರಿ ಎಳ್ನೀರ ಸಿಗ್ತು, ಒಂದು ಸ್ವಲ್ಪ ಎಳ್ನೀರನ್ನು ತೊಗೊಂಡು ಹೋಗಿರಿ. ಆದಷ್ಟು ಹುಳಿಕಾದ ಕಮ್ಮಿ ಮಾಡಿರಿ. ನೋಡ್ರಿ ಹೆಂಗಿರ್ತಂತೆ. ಇದ್ರ ಮೇಲೆ ಎಲ್ಲ ಪೇಷಂಟ್ಸ್ ಇರತ್ತಂದ್ರೆ ಇವೇ ಮೆಡಿಸಿನ್ ಖಾಲಿ ಆಗಮಟ್ಟ ಹಾಕಿ ಬಿಡ್ರಿ. ಇಲ್ಲ ಇವೆಲ್ಲ ಹಾಕಿದ್ರು ಏಕಟ್ ಹಂಗೆ ಉಲ್ಟಿ ಮಾಡ್ಕೋಬೇಕಂದ್ರೆ ಮತ್ತೆ ನಾವು ಟೆನ್ಷನ್ ಮಾಡ್ತೇವೆ. ಬಟ್ ಜ್ವರ ಅಂತ ಕಮ್ಮಾಗ ಸಮಯಕ್ಕೆ ಹೋಗ್ತದೆ.
ಚಿನ್ನಗೆ ನೋಡ್ರಿ ಜ್ವರ ಜಾಸ್ತಿ ಇದ್ದು ಅದ್ರ ಸಲುವಾಗಿ ಇಲ್ಲಿ ದವಾಖಾನಿನ ತೋರಿಸ್ಕೊಂಡೇವು ಇಂಡಿ ಒಳಗೆ. ಹಾಗೆ ಅವನಿಗೆ ಔಷಧ ಕೂಡ ಹಾಕ್ತಾಯಿದ್ದೀನಿ ರೀ ಫ್ರೆಂಡ್ಸ್ ಈಗ ಔಷಧನ. ಯಾಕಂದರೆ ಹೀಗೆ ಹಾಕ್ಕೊಂಡು ಹೋಗತ್ತೇಳಿ ಇನ್ನೂ ಅವ್ರವ್ರಿಗೆ ಸಿರ್ಸಾಡ್ಗೆ ಹೋಗ್ಬೇಕಾದ್ರೆ ಕಮ್ಮಿಯಿಂದ ಅರ್ಧ ತಾಸದಿಂದ ಒಂದು 45 ನಿಮಿಷ ಆಗುತ್ತೆ. ಅದ್ರ ಸಲುವಾಗಿ ಔಷಧ ಹಾಕ್ಕೊಂಡು ಈಗ ರಿಟರ್ನ್ ಅವ್ರವ್ರಿಗೆ ಹೋಗ್ತೀವಿ ನೋಡಿರಿ ಫ್ರೆಂಡ್ಸ್. ನೋಡಿರಿ ಎಷ್ಟು ಹುರುಪ್ಲಿಂದ ಇರ್ತಾನೆ ಅವ್ನ ಮುಖ ನೋಡಿರಿ ಯಾವ ರೀತಿ ಆಗಿದೆ ಅಂತೇಳಿ. ಒಂದು ನಿಮಿಷ ಅವನು ಸುಮ್ಮನೆ ಕುಂದಿರ್ತಿರ್ಲಿಲ್ಲ. ಆದರೆ ಜ್ವರ ಬಂದಿರೋ ಕಾರಣ ಅವನ ಮುಖ ನೋಡಿದ್ರೆ ಫುಲ್ ಸೈಲೆಂಟ್ ಆಗ್ಯಾನ. ಎಲ್ಲಿಗೆ ಹೊಂಟೀವಿ ಈಗ? ನಿಮ್ಮೂರು ಭತ್ತ ನಾದ್ ದಾಟಿ ಸಿರ್ಸಾಡ್ಕ ಹೊಂಟೀವಿಲ್ಲ ಈಗ. ನಿಮ್ಮೂರು ತೋರಿಸ್ತಿ ಮತ್ತೆ ತೋರಿಸ್. ಜ್ವರ ಕಮ್ಮಗ ಸ್ವಲ್ಪ ಕಮ್ಮಾಗ್ಯಾವ. ಹೋಗಮ್ಮ ನಿಮ್ಮ ಮನೆಗೆ ಈಗ. ನಿಮ್ಮ ಮಮ್ಮಿ ಕಾಯ್ಕೊಂಡು ಕಾಯ್. ಈ ಸದ್ ಬಸವಣ್ಣಪ್ಪನ ಗುಡಿ ಬತ್ತಾ. ಮತ್ತೆ ಯಾವ ಗುಡಿ ಅವನಿ ಅವ್ರಿಗೆ ತೋರ್ಸಂಗಿವೈನಿ ಚಮ್ತು ಅನ್ಕೋತಾರ್ರಿ ಫ್ರೆಂಡ್ಸ್. ಹೆಂಗ ನೋಡ್ರಿ ಫ್ರೆಂಡ್ಸ್ ಹೆಂಗ ಹೇಳ್ತಿ? ಕ್ಲಾಸ್ ಏರಿಸ್ರಿ ಬಂತಿಲ್ಲ ನಿಮ್ಮೂರು ಬಸವಣ್ಣಪ್ಪನ ಗುಡಿ ಏನಿದು? ನಮ್ಮ ಚಿನ್ನವರ ಊರು ನೋಡ್ರಿ ಶಿರ್ಸಾಡ್. ಮಣಿ ಎಕಡೆ ಬಂತು ನೋಡೋ ರೂಟ್ ಹೇಳ ಮಾಮಾಗ. ದಾರಿ ಎಕಡೆ ಹಾದಿ ಹೇಳು. ಇನ್ನೊಂದ್ ಜನ ಹಿಂಗೆ ಹೋಗ್ಬೇಕು ಮತ್ತೆ ಹೊಳ್ಬೇಕು. ಎಲ್ಲಿ ಅನ್ವಿತರ ಮನೆ ಅದ ಅಲ್ಲಿ. ಇದು ಈ ಕಡೆ ನಿಮ್ಮ ಮನೆ ಏನು ಹೊಳತು? ಅಲ್ಲಿ ಅಂಗಡಿ ಮುಂದೆ ಯಾರ ಕೂತಾರಲ್ಲ? ನಮ್ಮ ಅಣ್ಣ ಕೂತಂಗೆ ಕಾಣ್ತಾನ. ನಮ್ಮ ಅಣ್ಣ ಕೂತಾನಲ್ಲ ಅಂಗಡಿ ಮುಂದೆ. ಯಾರು ನಮ್ಮ ಅಣ್ಣ ಅಂದ್ರೆ ಯಾರು? ಕೇಸುಗೌಡ. ಕೇಸುಗೌಡ ನಿನಗೇನಾಗಬೇಕು? ಹಾಂ ಹೌದಾ? ಎಷ್ಟು ಖುಷಿ ಅದ ನೋಡಿ ಶಿವಾನಿ. ಅಲ್ಲ ಶಿವಾನಿ ಬಂದೋಳೇನು? ಇವ್ವ ಶಿವಾನಿ ಬಂದೋಳು ಶಿವಾನಿ. ಇಲ್ರಿ ಆರಾಮ್ರಿ ಬಂದೇವ್ರಿ. ಹಾಯ್ ಮಾಡು. ಮತ್ತೆ ಏನು ಮಾಡ್ತಿ ಚಿನ್ನೆ? ವೆಲ್ಕಮ್. ಮಂಡ ಮಕ್ಕೊಂಡಾಳೇನು? ಆರಾಮ್ಯಾವ? ನಿದ್ದಿರ್ತದ ಮನೆಗೆ ಪಾ. ಟೈಮ್ ಏನು ತೊಡಗಿದ್ದೇನೆ ಈಗ. ನಮ್ಮ ಚಿನ್ನೋರು ಮನೆಗೆ ಬಂದೆ ನೋಡ್ರಿ ಫ್ರೆಂಡ್ಸ. ಚಿನ್ನೋರ ಅಕ್ಕ ಮನ್ಕೊಂಡಾಡ್ರಿ. ಚಿನ್ನೋರ ಅಕ್ಕ ಮಕ್ಕೊಂಡೋಡ್ರಿ ಇಲ್ಲಿ. ಓ ಏನು ಜಡಕೂಸ ನೋಡ್ರಿ ಬರೋದ್ರೆ ಬಟ್ಟೆ ಕಳ್ದ ರೌತಿ ಅಕ್ಕಿ ಬಿದ್ದುಬಿಟ್ಟನ. ಖುಷಿ ಆಗ್ಯದ. ಮೊನ್ನೆ ಹೇಳಿ ಅಲ್ಲೇ ನಮ್ಮ ಮನೆ ತೋರಿಸ್ತೀನಿ ರೀ ಫ್ರೆಂಡ ನೋಡಕತ್ರಿ ಫ್ರೆಂಡ್ ಆತಿ. ಈಗೇನು ತೋರ್ಸಲ್ಲಾಗೇನ? ಹಾಂ ಇಲ್ಲೇ ನಮ್ಮ ನಾದಿನಿ ಮನೆಯೊಳಗೆ ಊಟ ಮಾಡ್ಲಕತ್ತೆ ನೋಡಿ ಫ್ರೆಂಡ್ಸ್. ಯಾಕಂದ್ರೆ ಟೈಮ್ ನಮ್ಮ ಊರಿಗೆ ಹೋಗೋ ವರ್ಷದಲ್ಲಿ 12 ಗಂಟೆ ಆಗುತ್ತೆ ಅನಿಸುತ್ತೆ. ಅದ್ರ ಸಲುವಾಗಿ ನಮ್ಮ ನಾದಿನಿ ಎಲ್ಲ ಅಡುಗೆ ಮಾಡಿಟ್ಟಿದ್ದಳ್ರಿ ಬರೋ ವರ್ಷದಲ್ಲಿ ಊಟ ಮಾಡ್ಲಕತ್ತಿ. ನಾನು ಕೂಡ ವಿಡಿಯೋ ಮಾಡ್ಕೊತಾ ಇರೋದ್ರಿಂದ ನಿಮ್ಗೆ ಕಾಣಿಸ್ತಾ ಇಲ್ಲ.
ಅತ್ತೆ ಹಾಗೆ ನಮ್ಮ ಮನೆಯವರು ನಮ್ಮ ಮೈದನ ಕೂಡಿ ಎಲ್ಲರೂ ಸೇರಿ ಊಟ ಮಾಡ್ಲಾತ್ತಾರೆ. ಈಗ ಊಟ ಮಾಡಿ ಬಿಡ್ಬೇಕು ನೋಡ್ರಿ 10 ನಿಮಿಷದಾಗ. ಯಾಕಂದ್ರೆ ರಾತ್ರಿ ಭಾಳ ಆಗ್ಯದ್ರಿ. ನಮ್ಮ ಚೆನ್ನು ಕೂಡ ಅವ್ರ ಮಮ್ಮಿ ಕಡೆ ಇಲ್ಲೇ ಇರ್ತಾನೆ ರೀ. ಮತ್ತೆ ರಿಟರ್ನ್ ಹೋಗುವಾಗ ಕರ್ಕೊಂಡು ಹೋಗ್ತೀರಿ ಪುಣಾಕ. ಅವ್ರ ಮಮ್ಮಿ ಜೊತೆ ಅವನು ಕೂಡ ಊಟ ಮಾಡ್ಲಾತ್ತ ನೋಡ್ರಿ. ಸದ್ ಗಣಪತಿ ಹಬ್ಬ ಇಲ್ಲ ಗಣಪತಿ ಹೇಳು. ನಾನು ಮತ್ತೆ ಹೊಳೆ ಪುಣಾಕ ಹೋಗಿ ಭೇಟಿ ಆಯ್ತೀನಿ ರೀ ಫ್ರೆಂಡ್ಸ್ ಅಂತ ಹೇಳು. ಯಾಕೋ ನೋಡ್ರಿ ಮೂರ್ತಿ ಅಂದೈತೆ ಒಂಬತ್ತು. ಬಾಯ್. ಹೋಗ್ತೀವಪ್ಪ, ಟೈಮ್ ಭಾಳ ಐತೆ 11 ಯಾಕ ಯಾಕ ಕಾಣಿಸ್ಲಿಲ್ಲ ಕಾಣಿಸ್ಲಿಲ್ಲ. ಗುಡ್ ನೈಟ್. ಗುಡ್ ನೈಟ್. ಹೊಳೆ ಪುಣಾಕ ಹೋಗಿ ಬರ್ತಂತವ್ರಿ. ಹೌದಿಲ್ಲ ಪು? ಪುಣಾಕ ಹೋಗಿ ಬರ್ತಿಲ್ಲ? ನಮ್ಮೂರಿಗೆ ಎಂಟ್ರಿ ಆದವ್ರಿ ಫ್ರೆಂಡ್ಸ. ಟೈಮ್ ನೋಡ್ರಿ 11:30 ಆಗ್ಯದ್ರಿ. ತೋಟಕ್ಕೆ ಹೋಗೋ ಅಷ್ಟರಲ್ಲಿ 12 ಗಂಟೆ ಆಗುತ್ತೆ. ಇದು ನಮ್ಮೂರಲ್ಲಿರುವ ಲಕ್ಷ್ಮೀ ಗುಡಿ. ಹಾಗೆ ಇಲ್ಲಿ ಗೊಲ್ಲಾಳೇಶ್ವರ ನಾಳೆ ಜಾತ್ರೆ ಇರೋದ್ರಿಂದ ಇನ್ನೂ ಕೂಡ ಜನರು ಫುಲ್ಲು ಅದ ರೀ ಊರಲ್ಲಿ. ನೋಡಿ ಫ್ರೆಂಡ್ಸ, ಈಗ ತೋಟದ ಮನೆಯಾಗ ಬಂದೆವು. ನಿಮ್ಗೆ ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ನಮ್ಮ ತೋಟದ ಮನೆ, ತೋಟದ ಹಾದಿ ಯಾವುದು ಅಂಥೇಳಿ. ಈಗ ನೋಡ್ರಿ ತೋಟದ ಮನೆಗೆ ಬಂದೆವು. ಇವತ್ತಿನ ಪುಣಾದಿಂದ ಮತ್ತೆ ರಿಟರ್ನ್ ನಮ್ಮೂರ ಜಾತ್ರಾ ಮಹೋತ್ಸವಕ್ಕೆ ಬರುವ ವಿಡಿಯೋ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಟೈಮ್ ನೋಡ್ರಿ 12 ಗಂಟೆ ಆಯಿತು ತೋಟಕ್ಕೆ ಬರೋ ಅಷ್ಟರಲ್ಲಿ. ನಿಮ್ಮನ್ನ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್.